ಬೆಂಗ ಹಾಕಿಕೊಳ್ಳದೆ ನಮ್ಮ ಮೇಲೆ ಬಂದ ಉತ್ಸಾಹದಲ್ಲಿ ಕುಳಿತುಕೊಳ್ಳು ಎಂದರು. ಅಂದರೆ ಅಮ್ಮ ನೋಡಿದರು. ತಕ್ಷಣ ನಗಿದರು. ಅವರ ಚಿಷ್ಟಿತನವನ್ನು ಹೊರಹಾಕಿದರು. ಏಕೆಂದರೆ ಆ ಸಮಯದಲ್ಲಿ ಸ್ವಾಮಿ ಚಿಕ್ಕವರಾಗಿದ್ದರು. ಬೆಕ್ಕಿನ ಮಗು ಹೀಗಿದ್ದಂತೆ ಚಿಕ್ಕವರಾಗಿದ್ದರು. ಅಮ್ಮ ಬಂದರು. ಬೆನ್ನ ಮೇಲೆ ಪುಷ್ಪವೃಷ್ಟಿಯಂತೆ ಸಮುದ್ರವನ್ನು ದಾಟಿಸಿ ಆಪಾರದಡಕ್ಕೆ ಕರೆದೊಯ್ದು ಪ್ರಸ್ರವಣ ಪರ್ವತ ಶಿಖರಗಳ ಮೇಲೆ ಕುಳಿತ ರಾಮಚಂದ್ರ ಮೂರ್ತಿಯ ಪಾದಾರವಿಂದಗಳಲ್ಲಿ ಅರ್ಪಿಸಿ, ನಾನು ಕೃತಕೃತ್ಯಳಾದೆ ಅಮ್ಮ ಎಂದರು. ಅಂದ್ರೆ ಅಮ್ಮ ನಗುತ್ತಾ, ಒಂದು ಮಾತು, ಎಷ್ಟು ಮಾತು ಹೇಳುತ್ತೀಯೋ ಹನುಮ, ನೀನೇ ಇಷ್ಟು ಸ್ವರೂಪವೇ, ನಿನಗೆ ಇಷ್ಟು ಬೆನ್ನು ಇದೆಯಾ? ಆ ಬೆನ್ನ ಮೇಲೆ ನಾನು ಕುಳಿತುಕೊಳ್ಳಬೇಕಾ? ನೀನು ನನ್ನನ್ನು ಕರೆದೊಯ್ಯುತ್ತೀಯ? ನಿನ್ನ ವನದ ಬುದ್ಧಿಯನ್ನು ಹೊರಹಾಕಿದ್ದೀಯೋ? ಟೊಮೆಟೊ ಹಾಕಿದಂತೆ ಅಮ್ಮ ಹೇಳಿದಳು. ನಾನು ಇದೇ ನನ್ನ ಸ್ವರೂಪ ಎಂದುಕೊಂಡಿದ್ದಾಳೆ. ನನ್ನ ಸ್ವರೂಪವೇನು ಎಂದು ಅಮ್ಮಗೆ ತೋರಿಸಬೇಕೆಂದು ಪ್ರಭಾ ನಿರ್ಧರಿಸಿದನು. ಒಂದ್ಸಲ ಆ ಮೇರು ಪರ್ವತ ಶಿಖರಗಳು ಆಕಾಶವನ್ನ ತಲುಪಿದಂತೆ ಆ ಸ್ವರೂಪವನ್ನ ಪಡೆದು, ದೊಡ್ಡ ಕಾಲುಗಳು, ತೊಡೆಯುಗಳು, ಮೊಳಕಾಲುಗಳೊಂದಿಗೆ, ಕಾಲಿನಂತಹ ದಪ್ಪ ಕಾಲುಗಳು, ವಿಶಾಲವಾದ ಮೈದಾನದಂತೆ ದೇಹ, ಸಂಚಲನಕಾರಿ ಕಂಠಧ್ವನಿ, ಜನರನ್ನ ಬೆಚ್ಚಿ ಬೀಳಿಸುವ ಮುಖ, ಇಂತಹ ಭಾವನೆಗಳೊಂದಿಗೆ ದೊಡ್ಡ ಕಣ್ಣುಗಳು, ಮಹಾನ್ ವ್ಯಕ್ತಿತ್ವ, ಓಡುವಂತೆ ಭುಜಗಳು, ದೊಡ್ಡ ದೊಡ್ಡ ಬೆರಳುಗಳು, ಅಗಲವಾದ ಕೈಗಳೊಂದಿಗೆ ಸ್ವಾಮಿ ನಿಂತಿದ್ದನು. ಇದನ್ನು ನೋಡಿ ಅಮ್ಮ ಮೇಲಕ್ಕೆ ನೋಡುತ್ತಾ ಆಶ್ಚರ್ಯಚಕಿತರಾದರು. ನನಗೆ ಗೊತ್ತಾಯಿತು, ನೀನು ಯಾರು ಎಂಬುದನ್ನು 100 ಯೋಜನೆಗಳ ಸಮುದ್ರವನ್ನು ನಿನ್ನ ದೃಷ್ಟಿಶಕ್ತಿಯಿಂದ ದಾಟಿ ಬಂದ ದಿನವೇ ಗುರುತಿಸಿದ್ದೆನು. ಯಾರಿಗೂ ಸಾಧ್ಯವಿಲ್ಲದ ಶಕ್ತಿಯು ಒಬ್ಬ ಗರುಡನಿಗಷ್ಟೇ ಇದೆ. ನಿನ್ನ ತಂದೆ ವಾಯುದೇವರು. ನನಗೆ ಗೊತ್ತಿರುವಂತೆ ನಿನಗೆ ಆ ಶಕ್ತಿ ಇದೆ ಮಗನೇ. ಇಷ್ಟು ಸಮಸ್ಯೆಗಳಿರದಿದ್ರೆ ರಾಮಚಂದ್ರಮೂರ್ತಿ ನಿನ್ನನ್ನು ನನ್ನ ಬಳಿಗೆ ಕಳಿಸಿರ್ಲಿಲ್ಲ.